ಒಬ್ಬರಿಗೆ ಅವು ಬೇರೆ ದೇಶದವ್ರಿಗೆ ಅವಕ್ಕ ಕೆಂಪಗ್ ಮಾಡಿ ಅವು ಕರ್ರಗ ವೀಟಿಶ್ ಆಗ್ಬೇಕಂತ ಬರೇ ಮೈಲೆ ಸಮುದ್ರ ದಂಡಿಗೆ ಅವು ಮುಕ್ಕೊಂತ. ಇವು ನಮ್ಮ ಕೆಂಪಗಾಗ್ಬೇಕಂತ ದಿವಸ ಪಾರ್ಲರ್ಗೆ ಹೋಗಿ ಇವು ಬರ್ತಾವ. ಏನು ಒಬ್ಬರಿಗರ ಒಂದು ಚಲೋದು ಮಾಡಿಯ ನೀನು? ಅವು ಹಳ್ಳಿ ಮನ್ಯಾಗ ಬಂದ್ರೆ ಅವ ಗಂಡ ಆಧಾರ್ ಕಾರ್ಡ್ ನೋಡೇ ತಗೋಬೇಕು. ಅವ್ರಿಗೆ ಹಂಗ ನೋಡಿದ್ರೆ ಗೊತ್ತಾಗೋದಿಲ್ಲ, ಅದ್ರಾಗ ಒರಿಜಿನಲ್ ಫೇಸ್ ಗೊತ್ತಾಗೋದು. ದೇವರಿಗೆ ಒಮ್ಮೆ ಅನಿಸ್ತಂತೆ, ಇಷ್ಟೊಂದು ಸುಂದರವಾದ ಸೃಷ್ಟಿಯನ್ನು ನಾನು ಮಾಡೀನಿ, ಮತ್ತೊಮ್ಮೆ ನೋಡಿ ಬರ್ಬೇಕಿದನ್ನು ಹೆಂಗೈತಿ, ಇವ್ರ ಮನುಷ್ಯರಿಗೆ ಹೆಂಗ ಅನಿಸ್ತೈತಿ, ಪಶು ಪಕ್ಷಿ ಪ್ರಾಣಿಗಳಿಗೆ ಹೆಂಗ, ಒಂದು ಫೀಡ್ಬ್ಯಾಕ್ ತಗೋಬೇಕು ಅನಿಸ್ತವನಿಗೆ. ನಾ ಮಾಡಿದ ಸೃಷ್ಟಿ ಇದು, ಫೀಡ್ಬ್ಯಾಕ್ ತಗೋಬೇಕಿದ್ರದ್ದು. ಮ್ಯಾಲಿಂದ ಬಂದು ಅವನಿಗೆ ಮೊಟ್ಟ ಮೊದಲಿಗೆ ಒಂದು ದುಂಬಿ ಬೆಟ್ಟೆ ಆಯ್ತು. ಪಾತ್ರಗಿತ್ತಿ ಅಂತೀರಲ್ಲ ನೀವು, ದುಂಬಿ ಬೆಟ್ಟೆ ಆಯ್ತು ದೇವನಿಗೆ. ದೇವರ ಕೇಳದ ದುಂಬಿಗೆ, ಅಲ್ಲಪ್ಪ ಇಷ್ಟೊಂದು ಸೃಷ್ಟಿ ನಿರ್ಮಾಣ ಮಾಡಿನೆಲ್ಲ ನಿನಗೆ ಹೆಂಗ ಅನಿಸ್ತೈತಿ? ದುಂಬಿ ಹೇಳುತ್ತ, ಭಗವಂತನೇ ನಿನ್ನ ಈ ಸೃಷ್ಟಿಯ ಬಗ್ಗೆ ಹೇಳುವುದೇನು? ಎಷ್ಟು ರೀತಿಯ ಹೂವುಗಳನ್ನು ಇಲ್ಲಿ ಮಾಡಿ, ನನ್ನ ಕೆಲಸ ಏನೂ ಇಲ್ಲ, ಹೂವಿಂದ ಹೂವಿಗೆ ಹಾರ್ತೀನಿ, ಮಕರಂದ ಹೀರಿ ಸಂತೋಷವೇ ಸಂತೋಷ ಅಷ್ಟೆ. ನಿನ್ನ ಸೃಷ್ಟಿ ಅಂದ್ರೆ ಸುಂದರ ನೋಡಪ್ಪ, ನಿನ್ನ ಸೃಷ್ಟಿ ಅಂದ್ರೆ ಸೌಂದರ್ಯ, ನಿನ್ನ ಸೃಷ್ಟಿ ಅಂದ್ರೆ ಮಕರಂದ ಅಷ್ಟೆ. ಸಂತೋಷ ಆತ ದೇವನಿಗೆ. ಏನೂ ಜ್ಞಾನ ಇಲ್ಲದ ಪಾತ್ರಗಿತ್ತಿ ಎಷ್ಟು ಚಲೋ ಹೇಳ್ತಲ್ಲಪ್ಪ ಇದು. ಒಂದು ಪಕ್ಷಿ ಭೇಟಿ ಆತು. ಆ ಪಕ್ಷಿಗೆ ಕೇಳಿದ ದೇವರು, ಅಲ್ಲ ನನ್ನ ಸೃಷ್ಟಿಯ ಬಗ್ಗೆ ನಿಂದೇನು ಅನಿಸ್ತೈತಿ, ಒಂದು ಸ್ವಲ್ಪ ಫೀಡ್ಬ್ಯಾಕ್ ಕೊಡು ನನಗೆ, ಹೇಳ ನನ್ನ ಸೃಷ್ಟಿಯ ಬಗ್ಗೆ ಹೆಂಗ ಅನಿಸ್ತೈತಿ. ಆ ಹಕ್ಕಿ ಅಂತೂ, ಭಗವಂತನೇ ನಿನ್ನ ಸೃಷ್ಟಿಯ ಬಗ್ಗೆ ನಾನು ಹೇಳಲಿಕ್ಕೆ ನಾನು ಅಷ್ಟು ದೊಡ್ಡವನಲ್ಲ, ನಾನು ಸುಮ್ಮನೆ ಒಂದು ಹಕ್ಕಿ ಅಷ್ಟೇ. ನಾನು ಎಷ್ಟು ಸರೋವರಗಳನ್ನ ಮಾಡಿ, ಎಷ್ಟು ಗಿಡಗಳನ್ನ ಮಾಡಿ, ಎಷ್ಟು ರೀತಿಯ ಹಣ್ಣಿಟ್ಟಿಯಪ್ಪ, ಸುಮ್ಮನೆ ಹಿಂಗ ಹಾರ್ತೀನಿ, ಎಲ್ಲಿ ಬೇಕಲ್ಲಿ ನೀರು ಕುಡಿತೀನಿ, ಯಾ ಹಣ್ಣು ಬೇಕಾ ಹಣ್ಣು ತಿಂತೀನಿ. ನಿನ್ನ ಸೃಷ್ಟಿಯ ಬಗ್ಗೆ ಹೇಳಂದ್ರೆ ಹೇಳೋದಿಲ್ಲ, ಆದ್ರೆ ಹಕ್ಕಿ ಹೃದಯದಿಂದ ಹಾಡಾಗಿ ಹಾಡ್ತೀನಿ ನೋಡು, ಹಾಡೇ ನಿನ್ನ ಸೃಷ್ಟಿಗೆ ನಾನು ಹೇಳುವ ಧನ್ಯವಾದ ಅಷ್ಟೆ. ನನ್ನ ಹೃದಯ ಹಾಡಾಗಿ ಬರ್ತೈತಿ ಭಗವಂತನೇ, ನಿನ್ನ ಸೃಷ್ಟಿ ಅಷ್ಟು ಅದ್ಭುತ. ಒಂದು ಕಪ್ಪಿಗೆ ಕೇಳಿದ ದೇವರು, ಹೆಂಗೈತಪ್ಪ ನನ್ನ ಸೃಷ್ಟಿ? ಅದು ಕಪ್ಪು ಹೇಳುತ್ತು, ಏನ್ ಹೇಳಿ ಭಗವಂತನೇ, ಕಲ್ಲೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೆ ಅಲ್ಲಲ್ಲಿ ಆಹಾರ ಎತ್ತು ಸಲವಿದವನು ನೀನು. ಏನ್ ನಾನು ಊರಾಗದಿನ, ಕಲ್ಲಾಗ ಹುಟ್ಟಿನಿ, ಅಲ್ಲೇ ತಂದ ಆಹಾರ ಇಟ್ಟಿಯಲ್ಲಪ್ಪ. ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್, ನನಗೆ ಶಬ್ದಗಳಿಲ್ಲ ನೀನು ಸೃಷ್ಟಿಯ ಬಗ್ಗೆ ಹೇಳಲಿಕ್ಕೆ. ದೇವ್ರಿಗೆ ಎಷ್ಟು ಸಂತೋಷ ಆತಲ್ಲ, ಬಹಳ ಖುಷಿಯಾಗಿ ಹೊಂಟಿದ್ದ. ಇವ ಭೇಟಿಯಾದ ಪುಣ್ಯಾತ್ಮ. ಅವ ದೇವ್ರಂದ, ನಿನಗೆ ಹೆಂಗ ಅನ್ನಿಸ್ತೈತೆಪ್ಪ ನನ್ನ ಸೃಷ್ಟಿ ಬಗ್ಗೆ? ಒಂದಿದ್ದೆ ತಡ ಇಲ್ಲಿ ಏರಿಗೆ ಬಂದವ ಹಂಗಮ್ಮ. ಏನಕ್ಕೆ ಚಲೋ ಐತೆ ಅಂತ ಕೇಳಕ್ ಬಂದೆ. ನೀನು ಏನ್ ಚಲೋ ಮಾಡಿ ಇಲ್ಲಿ, ನೀನು ಒಂದರ ಚಲೋ ಮಾಡಿಯ, ಏನ್ ಚಲೋ ಮಾಡಿ ಅಂತ ಕೇಳಕ್ ಬಂದೆ. ಅಲ್ಲ, ಮಂದಿ ನೀರಿನ ಸಲುವಾಗಿ ಎಷ್ಟು ತೊಂದರೆ ಅನುಭವಿಸಕತ್ತಾರ. ನದಿ ನೀ ಸಣ್ಣ ಮಾಡಿಟ್ಟು ನೀರು ರುಚಿ ಇಟ್ಟಿ, ಸಮುದ್ರ ಅಷ್ಟು ದೊಡ್ಡ ಮಾಡಿ ಉಪ್ಪು ನೀರು ಮಾಡಿಟ್ಟಿ. ಏನ್ ಚಲೋ ಮಾಡಿ ನೀನು? ಒಂದರ ಪರ್ವತಗಳು ಒಂದು ರೀತಿ, ಒಂದು ತ್ರಿಕೋನ ಇರಬೇಕು, ಒಂದು ಆಯತ ಇರ್ಬೇಕು, ತಿಳಿದಂಗ ಮಾಡೋದನ್ನ ನೀನು ಹೆಂಗ ಮಾಡಿ ಅಂತ. ಒಬ್ಬರಿಗೆ ಅವು ಬೇರೆ ದೇಶದವ್ರಿಗೆ ಅವಕ್ಕ ಕೆಂಪಗ್ ಮಾಡಿ ಅವು ಕರ್ರಗ ವೀಟಿಶ್ ಆಗ್ಬೇಕಂತ ಬರೇ ಮೈಲೆ ಸಮುದ್ರ ದಂಡಿಗೆ ಅವು ಮುಕ್ಕೊಂತ. ಇವು ನಮ್ಮ ಕೆಂಪಗಾಗ್ಬೇಕಂತ ದಿವಸ ಪಾರ್ಲರ್ಗೆ ಹೋಗಿ ಇವು ಬರ್ತಾವ. ಏನು ಒಬ್ಬರಿಗರ ಒಂದು ಚಲೋದು ಮಾಡಿಯ ನೀನು? ಅವು ಹಳ್ಳಿ ಮನ್ಯಾಗ ಬಂದ್ರೆ ಅವ ಗಂಡ ಆಧಾರ್ ಕಾರ್ಡ್ ನೋಡೇ ತಗೋಬೇಕು. ಅವ್ರಿಗೆ ಹಂಗ ನೋಡಿದ್ರೆ ಗೊತ್ತಾಗೋದಿಲ್ಲ, ಅದ್ರಾಗ ಒರಿಜಿನಲ್ ಫೇಸ್ ಗೊತ್ತಾಗೋದು. ಏನು ಚಲೋ ಮಾಡಿ ನೀನು? ಒಂದರ ಚಲೋ ಮಾಡಿಯ? ಒಬ್ಬರಿಗೆ ಹಂಗಿಟ್ಟಿ, ಒಬ್ಬರಿಗೆ ಹಿಂಗಿಟ್ಟಿ. ಒಂದಿಷ್ಟಕ್ಕ ಬೆಳಿಗ್ಗೆ ಎದ್ದು ಹೊಟ್ಟಿಗೆ ಅನ್ನ ಇಲ್ಲ ಅಂತ ತಿಳ್ಕೊಂಡು ಒಂದಿಷ್ಟು ಅಡ್ಡಾಡ್ತಾವ. ಹೊಟ್ಟಿಗೆ ಅನ್ನ ಇಲ್ಲಾರ್ದಕ್ಕ ಒಂದಿಷ್ಟು ಮಂದಿಗೆ ಅಡ್ಡಾಡಕ್ ಹಚ್ಚಿ, ಒಂದಿಷ್ಟು ಉಂಡಿದ್ದು ಕರಗಸ ಸಲುವಾಗಿ ಒಂದಿಷ್ಟು ಅಡ್ಡಾಡಕ್ ಹಚ್ಚಿ. ಅವು ಉಂಡಿದ್ದು ಕರಗವಲ್ದಂತ ಒಂದಿಷ್ಟು ಅಡ್ಡಾಡ್ತಾವ, ಒಂದಿಷ್ಟು ಊಟ ಸಿಗವಲ್ದಂತ ಒಂದಿಷ್ಟು ಅಡ್ಡಾಡ್ತಾವ. ಒಂದರ ಚಲೋ ಮಾಡಿ ಏನು? ಅಲ್ಲ, ನಿನಗೆ ತಿಳಿದಿದ್ದಿಲ್ಲ ಅಂದ್ರೆ ನನಗ್ ಕೇಳಬೇಕಾಗಿತ್ತು. ನಾನರ ಹೇಳ್ತಿದ್ದೆ.
ಅಲ್ಲ, ಒಂದೊಂದು ವಿಷಯ ನನಗ್ ಗೊತ್ತಾಗೋದಿಲ್ಲ. ಮೈ ಮಿಸಸ್ ಇಸ್ ವೆರಿ ಇಂಟೆಲಿಜೆಂಟ್. ಆಕಿಗರ ಕೇಳಿ ಹೇಳ್ತಿದ್ ನಾನು. ಅವ್ರು ಬಹಳ ಶಾಣ್ಯಾರ ಅದಾರ, ನಮ್ಮ ಮನ್ಯಾಗ ಎಲ್ಲದಕ್ಕೂ ಅವರ ಪರಿಹಾರ. ಅವ್ರಿಗರ ಕೇಳಿ ಹೇಳ್ತಿದ್ದೆ ನಾನು, ಏನ್ ಚಲೋ ಮಾಡಿ ನೀನು. ಅವ ದೇವರಿಗೆ ದಿಕ್ಕು ತಪ್ತವ. ಆ ಪಕ್ಷಿಗೆ ಕೇಳ್ದ, ಅಲ್ಲ ಇವ ಹಿಂಗ್ಯಾಕ್ಯವ, ಅದು ಪಕ್ಷ ಅಂತೂ ಅದ್ರ ಹಣೆ ಬರನ ಇಟ್ಟೈತದ, ಅದ್ರ ಹಣೆ ಬರನ ಇಷ್ಟ. ಮತ್ತ ಮುಂದೆ ಹೆಂಗ ನಾವು ದೇವ್ರ ಪಕ್ಷಕ್ಕೆ ಕೇಳ್ದ. ಅದು ಪಕ್ಷ ಹೇಳ್ತು, ಈಗ ನೀ ಅಕಸ್ಮಾತ್ ಇವ ಒಬ್ಬನ ಹಿಂಗ ಅಂತ ತಿಳ್ಕೊಂಡಿದ್ರೆ ನೀ ತಪ್ಪು ತಿಳ್ಕೊಂಡೆ. ಇವ್ರ ಜಾತಿನೇ ಹೆಂಗೈತಿ ಪೂರ, ಟೋಟಲ್ ಇವ್ರ ಎಕ್ಸಿಸ್ಟೆನ್ಸ್ ಹೆಂಗೈತಿ ಪೂರ. ಮತ್ ಮುಂದೆ ಹೆಂಗ ಮಾಡೋದು ಅಂದ ದೇವ್. ಈಗ ಸುಮ್ಮ ಹೋಗು ನೀನ್, ಇವನು ಕೂಡ ಇನ್ನೊಂದ್ ಸ್ವಲ್ಪ ಇದ್ರೆ ನಿನ್ ತಲೆ ಕೆಡಿಸ್ತಾನ. ದೇವ್ರು ಭೇಟಿ ಆಗೋದಿಲ್ಲ ಅಂತಲ್ಲ, ಅವತ್ತು ಹೋಗಿಂದ ಮನುಷ್ಯರ ಹತ್ರ ಬರಕ್ ಹೆದರ್ತಾನವ ಅಷ್ಟ. ಇವತ್ತಿಗೆ ಬಂದಿಲ್ಲ ಹೊಳ್ಳೆವ ಯಾರ ಹತ್ರ. ಅಂದ್ರೆ ದೇವ್ರಿಷ್ಟು ಚಲೋ ಸೃಷ್ಟಿ ಮಾಡಿ ಕೊಟ್ಟಿದ್ನಲ್ಲ. ಜ್ಞಾನ ಅಂದ್ರೆ ಮತ್ತೇನಲ್ಲ, ಇಷ್ಟು ಸುಂದರವಾದ ಸೃಷ್ಟಿಯಲ್ಲಿ ಪಶು ಪಕ್ಷಿ ಹಕ್ಕಿಗಳು ಬದುಕಾಕತ್ತಾವ. ನನಗೆ ಬದುಕಾಕ ಬರ್ಲಿಲ್ಲ ಅಂದ್ರೆ ನಾನು ಅಜ್ಞಾನಿ ಅಷ್ಟೇ. ಇದನ್ನು ಬಳಸಿಕೊಂಡೊಂದು ಚಲೋ ಸುಂದರವಾದ ಜೀವನ ಕಟ್ಟಿದ್ರೆ ನಾನು ಜ್ಞಾನಿ ಅಷ್ಟೇ ಮನುಷ್ಯ. ಜ್ಞಾನ ಅಂದ್ರ ಸದಸದ್ ವಿವೇಕ ಅಷ್ಟೆ. ಯಾವುದು ಚಲೋ, ಯಾವುದು ಕೆಟ್ಟದ್ದು, ಯಾವುದು ಹಿತ, ಯಾವುದು ಅಹಿತ, ಯಾವುದು ಆತ್ಮ, ಯಾವುದು ಅನಾತ್ಮ ಸ್ವಲ್ಪ ಬಿಡಿಸಿ ಬಿಡಿಸಿ ನೋಡಿ ಬದುಕು, ಅದೇ ಜ್ಞಾನ.